ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ಒಂದು ಸ್ಮಾಲ್ ಟ್ರಿಪ್ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಇದು ನಾನು ಬೆಂಗಳೂರಿಂದ ತೊಗೊಂಡು ಹೋಗಿರೋ ಡ್ರೆಸ್ಸು. ಈ ಥರ ರೆಡಿಯಾಗಿದೆ ನೋಡಿ. ಚಿಂಟು ನಮ್ಮನೆ ಗೊಂಬೆ, ಹಾಗೆ ಎಲ್ಲರೂ ರೆಡಿ ಆದರು. ಎಲ್ಲಿ ಹೋಗ್ತಿದ್ದೀವಿ ಮಗ? ಎಲ್ಲಿ ಹೋಗ್ತಾ ಇದ್ದೀವಿ? ದೇವಸ್ಥಾನಕ್ಕೆ. ಎಲ್ಲಿಗೆ? ಎಲ್ಲ ರೆಡಿ ಆಗಿದೆ. ಬೆಳ್ಳಿಗಾವಿ. ಎಲ್ಲಿ ಹೋಗ್ತಿದ್ದೆ ಖುಷಿ? ಒಂದನೇ ಕ್ಲಾಸಿಗೆ ಹೋಗ್ತಾರೆ ಮೇಡಮ್. ಶಾಪಿಂಗ್ ಇವತ್ತು. ಶಾಪಿಂಗ್ ಶಿರಾಳಕೊಪ್ಪ. ಮತ್ತೆ ಕಬಾಬ್. ಸ್ಕೂಲ್ಗೆ ಬರಮಿತನ ಹೋಗೋ ಪ್ರಯುಕ್ತ ಈ ಕಡೆ ಬರಮಿತ ಹಿಂದೆ ಹಾಸ್ಟೆಲ್ ಬಾಯ್ ಹಿಂಗೆ ಬರ ಹಾಸ್ಟೆಲ್ ಬಾಯ್. ಹಾಸ್ಟೆಲ್ಲಿಗೆ ಹೋಗ್ತಾನೆ. ನೆನ್ನಳೆಯ ಹೋದ್ ಸರಿ ಜೋಗ ಕರ್ಕೊಂಡು ಹೋಗಿದ್ವಾ, ಈ ಸರಿ ಬೆಳ್ಳಿಗಾವಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅಕ್ಟೋಬರ್ ರಜಕ್ಕೆ ಬಂದರೆ ಇನ್ನೊಂದು ಟ್ರಿಪ್ಪಿಗೆ ಹೋಗೋದು. ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು, ಶಾಲೆಗೆ ಕಳಿಸೋದು. ಚೆನ್ನಾಗಿ ಓದ್ಬೇಕು, ಮೂರಟ್ಟು ಪಾಸ್ ಆಗ್ಯಾನ. ಅದಕ್ಕೋಸ್ಕರ ಟ್ರಿಪ್ಪಿಗೆ ಇವತ್ತು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ನೆಕ್ಸ್ಟ್ ಸಾಧನೆಗೆ 6ನೇ ಕ್ಲಾಸ್ ಸಾಧನೆಗೆ ಕಳಿಸ್ತಾ ಇದ್ದೀವಿ. ನಮ್ಮ ಮಿಥುನ ಪಯಣ. ಇನ್ನೊಬ್ರು ಬಂದ್ರು, ಇವ್ರನ್ನ ಮನೆ ಯಜಮಾನ್ರು. ಇವರು ನೆಕ್ಸ್ಟ್ ಅಂಗನವಾಡಿ ಹೋಗ್ತಾರೆ. ಅದಕ್ಕೆ ಇವ್ರಿಗೆ ಟ್ರಿಪ್ ಹೋಗ್ತೀನಿ ಅಂತ. ನಮ್ಮ ಪಾರಮ್ಮನ ಶೇರ್ ಮಾಡಿ. ನಮ್ಮ ಪಾರಮ್ಮನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲ ಶೇರ್ ಮಾಡಿ. ಇವರು ಹಾಸ್ಟೆಲ್ ಹೋಗ್ತಾರೆ 6ನೇ ಕ್ಲಾಸ್. ಅಂಗನವಾಡಿ ಸಾಧನೆ ಮಾಡಕ್ಕೆ ಫಸ್ಟ್ ಹೆಜ್ಜೆ ಇಡ್ತಾ ಇದಾರೆ. ಗೊತ್ತಿಲ್ಲ ಇಡ್ತಾರೆ ಇಲ್ಲ. ಅಂಗನವಾಡಿ ಹೋಗಿ ಅಂದ್ರೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಹೋಗ್ತಾ ಇದಾರೆ 1ನೇ ಕ್ಲಾಸ್. ಹಾಗಾಗಿ ಎಲ್ಲರಿಗೂ ಸ್ಕೂಲ್ ಬಂದಿರೋದ್ರಿಂದ ಸ್ಮಾಲ್ ಟ್ರಿಪ್ ಫ್ಯಾಮಿಲಿ ಇಂದ ಶಿರಾಳಕೊಪ್ಪ ಹೊರಟ್ವಿ. ಎಲ್ಲರೂ ಸೇರಿ ಗಾಡಿಯಲ್ಲಿ ಹೋಗಬೇಕು. ಬಸ್ಸು ವ್ಯವಸ್ಥೆ ಇರಲ್ಲ ಅಲ್ಲಿ ಊರ ಕಡೆ. ಊರಿಗೆ ಹೋದರೆ ಬಸ್ಗಳಿರಲ್ಲ, ಎಲ್ಲೂ ಹೋಗೋದಕ್ಕಾಗಲ್ಲ. ಆಟೋದವ್ರು ಬಂದರೆ ಹೋಗ್ಬೋದು. ಆಟೋದವ್ರು ಇಲ್ಲ ಅಂತ ಹೇಳಿದ್ರೆ ಸಿಟಿಗೆ ಬರೋದಕ್ಕಾಗಲ್ಲ. ಆದರೂ ನಮಗೊಂದು ಗಾಡಿ ಸಿಕ್ತು. ನಮಗೆ ಗೊತ್ತಿರೋ ಅಣ್ಣನೇ ಕರ್ಕೊಂಡು ಬಂದರು. ಎಲ್ಲರೂ ಸೇರಿ ಹೊರಟಿದ್ವಿ ನೋಡಿ. ಇದೊಂಥರ ಚೆಂದ ಅಲ್ವಾ? ಎಲ್ಲರ ಜೊತೆ ಸೇರಿ ವರ್ಷಕ್ಕೆ ಒಂದೆರಡು ಸಾರಿ ಹೋಗಬೇಕು ಟ್ರಿಪ್. ಸ್ಮಾಲ್ ಟ್ರಿಪ್ ಹೋದಾಗ ಖುಷಿ ಆಗುತ್ತೆ, ಎಲ್ಲರೂ ಖುಷಿ ಆಗ್ತಾರೆ. ನಾನು ಬೆಂಗಳೂರಿಂದ ಊರಿಗೆ ಹೋದಾಗಲೆಲ್ಲ ಅವರಿಗೆ ಒಂದು ಚಿಕ್ಕದಾಗಿ ಎಲ್ಲಾದರೂ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಹಾಗೆ ಬೆಳ್ಳಿಗಾವಿ ರೋಡು ಬರ್ತಾ ಇದೆ ನೋಡಿ. ಚೆನ್ನಾಗಿದೆ ರೋಡೆಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬ ದಿನವೇ ಆಯಿತು ಬೆಳ್ಳಿಗಾವಿ ಹೋಗಿಲ್ಲ. ತುಂಬ ವರ್ಷ ಆಯಿತು, ಒಂದು 7 ವರ್ಷ ಆಯಿತು ಅನಿಸುತ್ತೆ ರೋಡ್ ನೋಡೋದು. ಇದು ನೋಡಿ ಬೆಳ್ಳಿಗಾವಿ ಬಂತು. ಒಂದು ದೊಡ್ಡದಾದ ಕೆರೆ ಇದೆ, ಅದರ ಎದುರುಗಡೆನೇ ದೇವಸ್ಥಾನ ಇದೆ. ಬೆಳ್ಳಿಗಾವಿ ದೇವಸ್ಥಾನ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ. ರೋಡು ಚೆನ್ನಾಗಿದೆ ಮತ್ತು ಚೆನ್ನಾಗಿದೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಒಂದು ಸಂಜೆ ಟೈಮ್ ಹೋದ್ರಂತೂ ಬರೋದಕ್ಕೆ ಮನಸ್ಸಾಗಲ್ಲ. ಈ ಒಂದು ಬೆಳ್ಳಿಗಾವಿ ಎಲ್ಲರಿಗೂ ನಮಗೆ ಒಂದು ಪ್ರೈಮರಿ ಸ್ಕೂಲಲ್ಲಿ ಎಲ್ಲಾದರೂ ಸ್ಮಾಲ್ ಟ್ರಿಪ್ ಫಸ್ಟ್ ಕರ್ಕೊಂಡು ಹೋಗ್ತಾರೆ ಅಂದರೆ ಈ ದೇವಸ್ಥಾನ, ಬೆಳ್ಳಿಗಾವಿ ದೇವಸ್ಥಾನ. ನಾವು 7th 6th, ನಾನು 6th ಇದ್ದಾಗ ಬೆಳ್ಳಿಗಾವಿ ಬಂತು ನೋಡಿ. ಇದೆ ಏನು? ದೊಡ್ಡ ಕೇಕು. ಆ ಕೇಕ್ ತೊಗೊಂಡು ಬರಬೇಕಿತ್ತು, ಮರ್ತೋಗಿತ್ತು. ಬಟ್ ಅಲೋ ಇಲ್ಲ, ತೊಗೊಂಡು ಬರಬೇಕು ಅಂತ ನಮ್ಮ ತಂಗಿ ಹೋಗಿದ್ದು. ಅಲ್ಲಿವರೆಗೂ ಒಂದು ಫೋಟೋಶೂಟ್ ನಡೆಯುತ್ತೆ ನೋಡಿ. ತಮ್ಮಣೆ ಬರೋವರೆಗೂ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ, ಒಟ್ಟಿಗೆ ಹೋಗಬೇಕು. ಹಾಗಾಗಿ ಖುಷಿ ನೋಡಿ ಎಲ್ಲರದ್ದು ಫೋಟೋಶೂಟ್ ಮಾಡಿದೆ. ಹೇಗಿದೆ ನೋಡಿ ಜಾಗ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಬೆಳ್ಳಿಗಾವಿ ನೋಡ. ಮತ್ತು ನಾವು ಕೇಕ್ ಕಟ್ ಮಾಡ್ಸಲ್ಲ ನೋಡು, ಹಿಂಗೆ ಮಾಡ್ರಿ. ನನಗೆ ಈ ಥರ ಫಸ್ಟ್ ಫೋಟೋಶೂಟ್ ಮಾಡಿಸ್ಬೇಕು ನಮ್ಮ ಸಿಸ್ಟರ್ದು ಅಂದ್ಕೊಂಡಿದ್ದೆ. ಆಸೆ ಈಡೇರ್ತು ನೋಡಿ. ಇಲ್ಲಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ವು ಈ ಥರ ರೀಲ್ಸ್ಗಳು.
ಹಾಗೆ ಎಲ್ಲರೂ ಫೋಟೋ ತೆಗಿಬೇಕಿತ್ತು. ಫೋಟೋ ಶೂಟ್ ಮಾಡಿದೆ ನಾನೇ ನನ್ನ ಮೊಬೈಲಿಂದ. ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದೆ. ಯಾಕೆಂತ ಹೇಳಿದ್ರೆ ನನಗೆ ಇನ್ನೊಂದು ಸಿಸ್ಟರ್ ಕೇಕ್ ತರೋದಕ್ಕೆ ಹೋಗಿದ್ಲು. ನಂದು ಮತ್ತು ನಮ್ಮ ಪಾಪಂದು ಒಂದೇ ಮಂತಲ್ಲಿ ಬರ್ಡೇ ಇರೋದ್ರಿಂದ ಇಲ್ಲಿ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇ ಕೇಕ್ ಕಟ್ ಮಾಡಿಸ್ಬೋದಣ್ಣ, ಅವನದು ಗ್ರ್ಯಾಂಡಾಗಿ ಹಾಗೆ ಮಾಡೋ ಹಾಗಿಲ್ಲ. ಹಾಗಾಗಿ ಇಲ್ಲೇ ಮಾಡಿಸೋಣ ಅಂತ ಕೇಕ್ ತರೋವರೆಗೂ ನಮ್ಮದು ಫೋಟೋ ಶೂಟ್ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೆಂಗಿದೆ ಇಲ್ಲ ಗಗನ ಮೊಬೈಲ್ ಇಡು. ತರಲೆ ಫೋನ್ ಕೊಡಿ. ನೀನು ಯಾರು ಬಂದ್ರಿ? ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಪಾಮನ್ ಚಾನಲ್, ನಮ್ಮ ಪಾಮನ್ ಚಾನಲ್ ಹೇಳ್ಬೇಕು, ಜೋರು ಹೇಳ್ಬೇಕು. ಯಾರು ಚಾನಲ್? ಚೆನ್ನಾಗಿತ್ತಾ? ಎಲ್ಲಿಗೆ ಬಂದೀವಿ ನಾವು? ಎಲ್ಲಿಗೆ ಬಂದೀವಿ ಮಗ? ಅಲ್ಲಿ ಬಂದೀವಿ ನಾವು. ಎಲ್ಲಿಗೆ ಬಂದೀವಿ? ಬಳ್ಳಿಗಾವಿ ಹೇಳು. ಎಲ್ಲಿ ಬಂದಿರಿ? ಫಸ್ಟ್ ಟೈಮ್ ಅಲ್ಲ ಇದೇ? ಫಸ್ಟ್ ಟೈಮ್ ಅಲ್ಲ? ಖುಷಿನಾ? ಖುಷಿ ಆಯ್ತಾ? ಮತ್ತೆ ಕರ್ಕೊಂಡು ಹೋಗ್ಬೇಕ ನನ್ನ? ಇಲ್ಲಿ ನೋಡು, ಇಲ್ಲಿ ನೋಡಲೆ. ಹಾಂ ಹಾಂ, ಅಲ್ಲ ಖುಷಿ ಆಯ್ತಾ? ಯಾರು ಕರ್ಕೊಂಡು ಬಂದಿದ್ದು? ಇಲ್ಲಿ ನೋಡು, ಯಾರು ಕರ್ಕೊಂಡು ಬಂದಿದ್ದು? ಪಾರಮ್ಮನ ಥ್ಯಾಂಕ್ಸ್ ಹೇಳು ಮತ್ತು ನನಗೆ. ಥ್ಯಾಂಕ್ ಯು ಅನ್ ಪಾಮ ಪಾಮ. ಹ್ಞೂ ಥ್ಯಾಂಕ್ ಯು. ಬರ್ರಿ ನಿಧಾನ, ಇಬ್ಬರು ಒಟ್ಟಿಗೆ ಹೊಡಿ ಬರಬೇಕು. 2, 3 ಸ್ಟಾರ್ಟ್. ಹಾಗೆ ಚಿಕ್ಕದಾಗಿ ಕೇಕ್ ತಂದರು. ಬಟ್ ಇಲ್ಲಿ ಕೇಕೆಲ್ಲ ಕಟ್ ಮಾಡೋ ಹಾಗಿಲ್ಲ. ನಾವು ಇಟ್ಕೊಳ್ಳೋಣ, ಎಲ್ಲಾದರೂ ಪ್ಲೇಸ್ ಸಿಕ್ಕ ಹೊರಗಡೆ ಆದರೂ ಕಟ್ ಮಾಡಿಸೋಣ ಅಂತ ಹೇಳಿ ಇಟ್ಕೊಂಡ್ವಿ. ಎಲ್ಲರೂ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಬರೋಣ ಅಂತ ಹೇಳಿ. ಕೇಕ್ ಕಟ್ ಮಾಡಿಸೋ ಹಾಗಿಲ್ಲ, ನಮಗೆ ಗೊತ್ತಿರಲಿಲ್ಲ. ಪ್ಲೇಸ್ ಚೆನ್ನಾಗಿದೆ ಅಂತ ತೊಗೊಂಡ್ವಿ. ನೋಡೋಣ ಆಮೇಲೆ ಎಲ್ಲಾದರೂ ಮಾಡಿಸೋಣ ಅಂತ ಹೇಳಿ ಇಟ್ಕೊಂಡ್ವಿ. ಅವ್ರು ಬಂದು ಹೇಳಿದ್ರು ಕೂಡ ಇಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ಒಳಗೆ ಹೋಗಬೇಕು. ದೇವಸ್ಥಾನದ ಒಳಗಡೆ ಬಂದ್ವಿ, ಯಾರೂ ಇರಲಿಲ್ಲ. ನೋಡಿ, ಶಿವ ಹಳೆ ಪುರಾತನ ಕಾಲದ ದೇವಸ್ಥಾನ. ದೇವ್ರಿಗೆ ಕೈ ಮುಗಿದು ಪೂಜೆ ಮುಗಿಸ್ಕೊಂಡು ಸುಮಾರು ಹೊತ್ತು ಕೂತ್ಕೊಂಡ್ವಿ. ಯಾಕೆಂದರೆ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಜನ ಬರ್ತಾಯಿದ್ರು. ತುಂಬ ಜನ ಬರ್ತಾರೆ ನೋಡೋದಕ್ಕೆ ದೇವಸ್ಥಾನನ. ಇದು ನಾವು ಚಿಕ್ಕ ವಯಸ್ಸಲ್ಲಿ 7th ಫಸ್ಟ್ ಟ್ರಿಪ್ ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಬಂದಿತ್ತು. ಬಳ್ಳಿಗಾವಿ ನಮ್ಮ ಮೇಷ್ಟ್ರುಗಳೆಲ್ಲ ಕರ್ಕೊಂಡು ಬರ್ತಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಕಲ್ಲಿನ ದೇವಸ್ಥಾನ. ಇನ್ನೂ ದೇವಸ್ಥಾನ ದೊಡ್ಡದಾಗಿದೆ, ಅದನ್ನು ತೋರಿಸ್ತೀನಿ, 2ನೇ ವಿಡಿಯೋದಲ್ಲಿ ಬರುತ್ತೆ. ಹಾಗೆ ಅಲ್ಲೊಂದು ಸ್ವಲ್ಪ ಫೋಟೋ ತೊಗೊಂಡ್ವಿ. ಆಮೇಲೆ ಜನಗಳು ಬರ್ತಾನೆ ಇದ್ರು. ನೋಡಿ ದೇವರು ಅಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಸುಮಾರು ಹೊತ್ತು. ಅವರಿಗೆಲ್ಲ ತುಂಬ ಖುಷಿಯಾಗಿತ್ತು ಹೊರಗಡೆ ಬಂದಿರೋದ್ರಿಂದ. ಇದು ಬಸವಣ್ಣ, ದೇವರ ಎದುರುಗಡೆ ಇರ್ತಾನೆ ಬಸವಣ್ಣ. ಅದು ನಾವು ಅದ್ರ ಒಳಗಡೆ ಒಳಗಡೆ ಹೋಗ್ತಾಯಿದ್ವಿ. ಸ್ವಲ್ಪ ಜಾಗ ಇದೆ, ಅದನ್ನು ಮುಚ್ಚಿದ್ದಾರೆ ಇವಾಗ. ಫಸ್ಟೆಲ್ಲ ಒಳಗೆ ಹೋಗಿ ಬರ್ಬೋದಿತ್ತು ಮಕ್ಕಳೆಲ್ಲ. ಎಲ್ರಿಗೂ ಫೋಟೋ ತಕ್ಕೊಂಡು ಇದೆಲ್ಲ ನೆನಪಿಗೋಸ್ಕರ. ವರ್ಷಕ್ಕೆ 1-2 ಸರಿ ಹೊರಗಡೆ ಹೋಗಿ ಬಂದರೆ ಫ್ಯಾಮಿಲಿಯವ್ರ ಜೊತೆ ತುಂಬ ಖುಷಿಯಾಗುತ್ತೆ, ಮೈಂಡ್ ರೀಫ್ರೆಶ್ ಅನಿಸುತ್ತೆ. ಸಂಬಂಧಗಳೆಲ್ಲ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ನಾವು ಎಲ್ಲರೂ ಸೇರಿ ಒಟ್ಟಾಗಿ ನಮಸ್ಕಾರ ಮಾಡಿ ಅದೊಂಥರ ಖುಷಿ. ಈ ಕೇಕ್ ಕಟ್ ಮಾಡಬೇಕು ಈಗ, ಬಟ್ ಮಾಡೋ ಹಾಗಿಲ್ಲ. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿ ಫೋಟೋ ಬರ್ತಾಯಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಫೋಟೋ ತೆಗ್ದಿರೋವೆಲ್ಲವೂ. ನಾವು ಎಲ್ಲದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು, ಇಲ್ಲಿ ಫೋಟೋನೂ ತೆಗಿಬೋದು ಅಂತೇಳಿ.
ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎರಡನೇ ವಿಡಿಯೋ ಬರುತ್ತೆ.